ಧಾತು ಇರ್ಲಾರ್ದ ಯಾವ ದೇವರ ಪೂಜೆನೂ ಪ್ರತಿಷ್ಠಾಪನೆನೂ ಹಾಕೋದಿಲ್ಲ. ಬಂಗಾರದ ಖನಿಜಗಳನ್ನು ಹಾಕಿರ್ತಾರೆ ಸರ್. ಈ ತರ ಬಿಲ್ಡ್ ಇರ್ತೈತಿ, ಅದ್ರ ಒಳಗೆ ಎಲ್ಲೋ ಒಂದು ಪಾರ್ಟ್ನಾಗ ಹೋಲ್ ಮಾಡಿ ಹಾಕಿರ್ತಾರೆ ಸರ್. ಹಾಗಾಗಿ ಅವ್ರ ಮೂರ್ತಿಗಳನ್ನು ಹೊಡೆಯೋದಾಗ್ಲಿ ಮಾಡೋದಾಗ್ಲಿ ಮಾಡ್ತಿದ್ರು. ಶಿವನ ಯಾವ್ದಾರ ದೇವಸ್ಥಾನ ಹೊನ್ನ ಕಳಸ ಏನ್ ಮೇಲೆ ಇರ್ತೈತಿ ಅದರ ಶಿರ ಭಾಳ ಇಂಪಾರ್ಟೆಂಟ್. ಏನ್ ಮ್ಯಾಲಿಂದ ಎನರ್ಜಿ ಬರ್ತೈತಿ ಅದನ್ನ ಒಳಗೆ ಅಟ್ರಾಕ್ಟ್ ಮಾಡ್ತದೆ ಸರ್. ಒಳಗೆ ಶಿಲೆ ನೋಡಿದ್ರಿ ಸರ್ ನೀವು, ಬ್ಲ್ಯಾಕ್ ಐತಿ. ಬ್ಲ್ಯಾಕಿಗೆ ಎದಕ್ಕೆ ಆರಾಧನೆ ಐತಂದ್ರೆ ಬ್ಲ್ಯಾಕ್ ಇಸ್ ದ ಕ್ರಿಯೇಷನ್. ಹಾಗಾಗಿ ಪೂಜೆ ಮಾಡುವಂಥವ್ರಿಗೆ ನಾವು ಕಾಲಿ ಏನಕ್ಕೆ ಬೀಳ್ತೀವಿ ಅಂತ ಆ ಕಾಸ್ಮಿಕ್ ಎನರ್ಜಿ ಅವರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಎನರ್ಜಿಯನ್ನ ಒಬ್ಬ ಮನುಷ್ಯನಿಂದ ಹೀರ್ಕೋಬೇಕು ಅಂತಂದ್ರೆ ಅವನ ಪಾದದ ಹೆಬ್ಬೆರಳಿನಿಂದ ಹೀರ್ಕೊಳಕ್ ಸಾಧ್ಯ. ಆಮೇಲೆ KLE ಸಂಸ್ಥೆ ಪ್ರಾರಂಭ ಆಗಿದ್ದ ಜಾಗ ಇದು. ಯಾವ ಜಾಗ? ಇದೇ ಜಾಗ, ಇದೇ ದೇವಸ್ಥಾನ, ಇದೇ ಕೋಟೆ. ತೋರಿಸ ಕುರುಗಳ ಸರ್. ಇದು ಏನು ಕ್ರಾಸಿಂಗ್ ನಾವು ಇವಾಗ ಹಾಕಿ ಬರ್ತಾ ಇದ್ದೀವಿ. ಇಲ್ಲಿ ಮೇಲೆ ಕಾಡಸಿದ್ದೇಶ್ವರ ಸರ್, ದೇಸಾಯಿ ಅವರ ಮನೆ ದೇವರು. ಹೋಗೋಣ ಬನ್ನಿ, ಎಲ್ಲರೂ ಕಾಡಸಿದ್ದೇಶ್ವರ ನೋಡ್ಕೊಂಡ್ ಬರೋಣ. ನೋಡ್ರಿ ಸರ್, ಇವೆಲ್ಲ ನಮ್ಮ ಊರಿನ ಹಿರಿಯರು. ಇವರೆಲ್ಲ ಆರಾಮ್ಸೆ ಹತ್ತಾರೆ, ಆರಾಮ್ಸೆ ಇಳಿತಾರೆ. ಅವ್ರ ತಗೋಬೇಡ್ರಿ. ಸತ್ಯಪ್ಪ ದ್ಯಾಮಪ್ಪ ದೊಡ್ಡವಾಡ್ರಿ. ಯಾವ ಊರ್ನವರು? ಸೌದತ್ತಿ ಸರ್. ಸೌದತ್ತಿ. ಏನಿಲ್ಲ, ಏನು ಗುಡಿ ಇದು? ಇದು ದೇವಸ್ಥಾನ ರೀ, ಕಾಡಸಿದ್ದೇಶ್ವರ ದೇವಸ್ಥಾನ. ಏನು ವಿಶೇಷ ಇದು? ಹೋರಿ ಇದು 200 ವರ್ಷ ಆತ್ರಿ. ಓ, 200 ವರ್ಷ ಆತ್ರಿ ಇದು ಇದ್ದ. ಇಲ್ಲಿ ಅವ್ರು ಇರೋ ಮನೆ ರೀ ಇದು. ಮನಿ ಅರಮನೆ. ಅರಮನೆ ಹೌದು. ಅದು ಹೆಂಗೆ ಬಿದ್ದದ್ದು ಹಂಗೈತ್ರಿ. ಮತ್ತೆ ಅಲ್ಲಿ ಕಾಳಗಿಂಡಿ ಇತ್ರಿ. ಕಾಳಗಿಂಡ್ರಿ ಇಲ್ಲಿ ಯಾರು ನಾವು ಹೇಳಿದ್ವಿ, ಯಾರು ಯುದ್ಧಕ್ಕೆ ಬಂದು ಕಳ್ಳದಾರಿ ಹಿಂಗೆ ಕಳ್ದಾರಿ. ಯಾರು ಯುದ್ಧಕ್ಕೆ ಬಂದ್ರೆ ಅದಾಗ ದಾಟಿ ಹೋಗ್ಬಿಡುದ್ರಿ ಹಿಂಗೆ. ನಿಮ್ಗೆ ಎಷ್ಟು ಏಜು? ನಮಗೆ 67 ರೀ. ಗಟ್ಟಿ ಇದ್ದೀರಾ? ಗಟ್ಟಿ ಸರ್. ಹತ್ತಿ ಇಳಿತಾರಲ್ಲ ಸರ್ ಅವರು, ಆರಾಮ್ಸೆ ಹತ್ತಿ ನೋಡಿದ್ರಲ್ಲ. ದಿವಸ ಬರೋದ್ರಿ ಡೈಲಿ. ಮುಂಜಾನೆ 2 ಸರಿ ನೀರು ಸುಳ್ಕೊಂಡು ಎಲ್ಲರೂ ಊರು ವಾರ ಹೋಗ್ತಾ ಅಲ್ಲೇ ನಮಸ್ಕಾರ ಮಾಡಿ. ಏನು ಕೆಲಸ ಮಾಡ್ತೀರಿ? ರೈತಿಗೆ ಸರ್. ಏನು ಬೆಳಿತಾ ಇದ್ದೀರಿ ಇವತ್ತು ಈ ಸಲ? ಏನು ಇದ್ರಿ ಗೊಂಜಾಳ ರೀ, ಹತ್ತಿ. ಕಬ್ಬು ಹಚ್ಚಕ್ಕೆ ಹೋಗಿಲ್ಲ? ಕಬ್ಬಿಲ್ರಿ, ನೀರಾವರಿ ಇಲ್ಲ ಸರ್ ನಾವು. ಯಾಕೆ ಪಕ್ಕದಲ್ಲಿ ಅಷ್ಟು ನದಿ ಇದೆ ದೊಡ್ಡದು? ಬರೋದಿಲ್ರಿ. ಅಯ್ಯೋ, ಇಲ್ಲೆಲ್ಲ ಕೆನಲ್ ಎಲ್ಲ ಸಪ್ಲೇಟ್ ನಾವು ಮಾಡ್ಕೋಬೇಕ್ರಿ. ಮತ್ತು ಹೊಳಿಂತ್ರ ಪೈಪೇನು ಅದು 6-6 ಕಿಲೋಮೀಟ್ರ್ ಅದಾವ್ರಿ ಹೊಲಗಳು. ಎಲ್ಲಿ ಏನಕ್ಕೆ ದುಡ್ಡು ಇದ್ದವ್ರು ಹೋಯ್ತಾರೆ. ಇಲ್ಲಿ ಮಾಡ್ಸ್ಯಾರ, 10-10 ಕಿಲೋಮೀಟ್ರ್ ಮಾಡ್ಸ್ಯಾರ. ಆರೋಗ್ಯ ಇರ್ತಾನೆ. ಹ್ಞೂ ರೀ. ಮಕ್ಳೇನು ಮಾಡ್ತಾರೆ? ಮಕ್ಳು ಶಾಲೆ ಕಲಿತಾವ್ರಿ. ಒಬ್ಬ ನೌಕರಿ ಹೋಗ್ಕೊಂಡ್ರಿ, ಅವ್ರು ಬಿನ್ನೆ ಬಿ ಹಾಕ್ಲಾಗ್ತಾನೆ ರೀ. ನಮಸ್ಕಾರ ಸರ್. ಓ, ದೇವಸ್ಥಾನದ ಎಂಟ್ರೆನ್ಸ್ ಅದು. ಮತ್ತೆ ಇದ್ರ ಟೆಕ್ನಾಲಜಿ ಚೇಂಜ್ ಇದೆ ಸರ್. ಹೌದು. ಇದು ಎಷ್ಟು ನೀಟ್ ಫಿನಿಶಿಂಗ್ ಇದೆ. ಇಲ್ಲಿ ಇನ್ನೂ ಸ್ವಲ್ಪ ಆಕೃತಿಗಳನ್ನು ಕಾಣ್ಬೋದು. ಇಲ್ಲಿ ಅಂತಂದರೆ ಅಲ್ಲಿ ಡಿಸೈನ್ಸ್ ಎಲ್ಲ ಕಾಣ್ಬೋದು. ಹೂವಿನ ಬಳ್ಳಿ ಚಿತ್ರ, ಹೂವಿನ ಚಿತ್ರ. ಸರ್, ಇದು ಬರೀ ದೇವಸ್ಥಾನಕ್ಕೆ ಎಷ್ಟು ದೊಡ್ಡ ಬಾಗಿಲು. ಹಾಗಾದ್ರೆ ಇಮ್ಯಾಜಿನ್ ಮಾಡೋಣ, ಕೋಟೆಗೆ ಎಷ್ಟು ದೊಡ್ಡ ಬಾಗಿಲಿತ್ತು. ಇವಾಗ ಇದು ಕ್ಲೋಸ್ ಮಾಡಿ ಸರ್. ಇಲ್ಲಿ ನೋಡಿರಿ ಸರ್, ಇದು ಲಾಕಿಂಗ್ ಸಿಸ್ಟಮ್. ಈ ಥರ ಒಂದು ಕಟ್ಟಿಗೆ ತಗೊಂಡ್ರೆ ಇದನ್ನ ಹೀಗೆ ಹಾಕಿ ಕ್ಲೋಸ್ ಮಾಡ್ತಿದ್ರು. ಇದಕ್ಕೆ ಫಸ್ಟ್ ಕ್ಲೋಸಿಂಗೇ ಇದು ನೋಡಿ ಸರ್. ಇದ್ರೊಳಗೂ ಲಾಕಿಂಗ್ ಇದೆ. ಇದು ಹೋಗ್ತಾ ಇಲ್ಲ, ತುಂಬ ಅಲ್ಲಿದೆ ಸರ್. ಏನು ಸಮಸ್ಯೆ? ಅಯ್ಯೋ, ಮಣ್ಣೆಲ್ಲ ತಿಂತಾ ಇದೆ. ಗೆದ್ಲಿ ತಿನ್ನೋದು. ಅಲ್ಲಿ ಆಚೆ ಬಂದೈತ, ಅಲ್ಲಿ ಹೋಗ್ಬೇಕಾಯ್ತ. ಅದೇ ಸರ್, ಮೇಂಟೆನೆನ್ಸ್ ಇಲ್ಲ. ಅದು ನೀಟಾಗಿದೆ ಸರ್, ಅದು ಬಾರ್ಡರಿಗೆ. ಇದು ನೀಟಾಗಿಲ್ಲ ಸರ್, ಇದು ಔಟ್ ಬಂದಿದೆ ಸರ್. ಇದು ಈ ಕೋಟೆ ಕಟ್ಟಿದ ನಂತರ ಕಟ್ಟಿದೆ, ಕೋಟೆ ಕಟ್ಟಕ್ಕೆ ಮೊದಲಿದೆ. ಕೋಟೆ ಕಟ್ಟಬೇಕಾದ್ರೆ ಅದನ್ನ ಪ್ರಾರಂಭ ಮಾಡಿದ್ದು ಸರ್. ಈ ಕೋಟೆ ಕಟ್ಟುವಾಗ ಭಾಳ ಇತಿಹಾಸ ಆಗಿದೆ ಸರ್. ಮೇಲಿಂದ ಕಲ್ಲು ತೊಗೊಂಬರುವಾಗ ಇಲ್ಲಿ ಹಣುಮಗಿರಿ ಅಂತ ಒಂದು ಓಣಿ ಇದೆ ಸರ್. ಆ ಹಣುಮಗಿರಿಯಲ್ಲಿ ಒಂದು ದೇವಸ್ಥಾನ ಇದೆ ಸರ್, ಹನುಮಂತನ ದೇವಸ್ಥಾನ. ಎಷ್ಟೇ ಕಲ್ಲು ತೆಳಗಡೆಯಿಂದ ತೊಗೊಂಬಂದಿರೋ ಸರ್. ಕಲ್ಲು ಎಷ್ಟೇ ಉಳಿದ್ರೆ ಕಲ್ಲು ತೊಗೊಂಬರ್ಬೇಕಂದ್ರೆ ತೊಗೊಂಬರ್ಲಿಕ್ಕೆ ಆಗಲೇ ಇಲ್ಲ ಸರ್. ಏನಕ್ಕೆ ಅದು ಚಕಡಿ ಅಲ್ಲೇ ಒಡೆದು ಹೋಗ್ಬಿಡೋದನ್ ಸರ್. ಚಕಡಿ ಅದು ಏನಕ್ಕೆ ಹೊಡಿತಾ ಇದೆ ಅಂತ ಗೊತ್ತಾದ್ಮೇಲೆ ಇಲ್ಲ ಹಿಂಗೆ ಅಲ್ಲೊಂದು ದೇವ್ರದ ಅಂತಂದು ಅವ್ರು ಯಾರೋ ಕೇಳಿಸ್ಕೊಂಡು ಮಾಡಿ ಅಲ್ಲಿ ಹೋಗಿ ನೋಡಿದರೆ ದೇವ್ರಿದೆ ಸರ್. ಅದು ಇನ್ನೂ ಅದು ಅಸ್ನೇರಿಲ್ಲ ಸರ್. ಒಂದು 9 ಅಡಿ ಇರ್ಬೋದು ಸರ್. ಅದು ಆಂಜನೇಯನ ಮೂರ್ತಿ ಮಣ್ಣಿನ ಒಳಗಡೆ ಇತ್ತಂತ ಸರ್. ಅದನ್ನು ತೆಗೆದು ಮತ್ತೆ ಅದ್ರ ಗುಡಿ ಕಟ್ಟಿಸಿ ಆಮೇಲೆ ಅದು ಗುಡಿ ಕಟ್ಟಿಸಿ ಆದಮೇಲೆ ಕಲ್ಲೆಲ್ಲ ಸರಳವಾಗಿ ಬರಾಕತ್ತು. ಆ ಥರ ಕಾಸ್ಮಿಕ್ ಎನರ್ಜಿನೂ ಇರ್ತದಲ್ಲ ಸರ್. ಅಂದರೆ ಅದು ಅಲೋ ಮಾಡಲ್ಲ. ಸೊ ಅದು ಮುಕ್ಕಿದೆ ಸರ್, ಅಂದರೆ ಭಿನ್ನವಾಗಿದೆ ಸರ್. ಮೂರ್ತಿ ಭಿನ್ನವಾದರೂ ಪೂಜೆಗಿದೆ ಸರ್. ಕಾರಣ ಭಿನ್ನವಾದರೂ ಪೂಜೆ ಮಾಡಲೇಬೇಕು. ಪೂಜೆ ಅದಾದಮೇಲೆ ಅದು ಬರಬೇಕು ಅನ್ನೋದು. ಮತ್ತು ಆಕೃತಿಗಳನ್ನು ನಾವು ಇಲ್ಲಿ ನೋಡ್ಬೋದು ಸರ್, ನಕ್ಷತ್ರಗಳನ್ನು. ನಕ್ಷತ್ರ ಮಂಡಳ, ಇದು ಮಂಡಳ ಸರ್. ಇದು ಟ್ಯಾಗಿಂಗ್ ಪ್ರೊಸೆಸ್ ಸರ್. ಅಂದರೆ ಟ್ಯಾಗಿಂಗ್ ಅಂದ್ರೆ ಗಂಟು. ಇಲ್ಲಿ ನೋಡ್ಬೋದು ಸರ್, ಇದು ಹಾವಿನ ಗಂಟು ಸರ್. ಇದು ಹಾವು ಸುತ್ಕೊಂಡಿರೋದು ಇಲ್ಲಿ ಬರ್ರಿ ಸರ್, ಕಾಣುತ್ತೆ. ಅದು ಗೊತ್ತಾಯ್ತು, ಹೆಡೆ ಇದೆ. ಹಾಂ, ಹೆಡೆ. ಅಂದರೆ ಏನು, ವಾಟ್ ಇಟ್ ಇಂಡಿಕೇಟ್ಸ್? ಗಂಟಿನ ಪ್ರತೀತಿ ಸರ್. ಅದಕ್ಕೆ ಹಿಂದಿನ ಸೈಂಟಿಫಿಕ್ ರೀಸನ್ಸ್ ಇರ್ತಾವೆ ಸರ್.
ಸುಮ್ಮನೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿ. ನಾನು ಮಧ್ಯದಲ್ಲಿ ನಂದಿ ಇತ್ತು ಸರ್. ಅದು ನಂದಿ ಕಳ್ಳರ ಹಾವಳಿಗೆ ಕರಗಿ ಒಳಗೆ ಹೋಗಿತ್ತು ಅಂತ ಹೇಳ್ತಾರೆ ಸರ್. ಆಮೇಲೆ ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಓ, ಕಳ್ಳತನ ಆಗಿರೋ ಚಾನ್ಸ್ ಇದೆ. ಹಾಂ. ಏನು ಮಾಡ್ತಾರೆ ನಂದಿ ತೊಗೊಂಡು ಮೂರ್ತಿ? ಆ್ಯಂಟಿಕ್ ಪೀಸಸ್ ಸರ್ ಅವೆಲ್ಲ. ಅಯ್ಯೋ, ಸ್ಮಗ್ಲಿಂಗ್ ಟ್ರೇಡ್ಸ್. ಒಳಗೆ ಧಾತುಗಳು ಇರ್ತಾವೆ ಸರ್, ಇನ್ಬಿಲ್ಟ್ ಧಾತುಗಳನ್ನು ಹಾಕ್ತಾರೆ ಸರ್. ಧಾತು ಇರಲಾರ್ದ ಯಾವ ದೇವರ ಪೂಜೆನೂ ಪ್ರತಿಷ್ಠಾಪನೆಯೂ ಹಾಕೋದಿಲ್ಲ ಸರ್. ಲೋಹಗಳು ಬೇಕು, ಬಂಗಾರದ ಖನಿಜಗಳನ್ನು ಹಾಕಿರ್ತಾರೆ ಸರ್. ಆದರೆ ಅವನ್ನ ಸೂಕ್ಷ್ಮ ಗಣನೆ ಮಾಡಿಕೊಂಡು ತೆಗಿಬೇಕು ಸರ್. ಈಗ ಇದು ಬಿಲ್ಡ್ ಇರ್ತದೆ ಸರ್, ಇದು ಈ ಥರ ಬಿಲ್ಡ್ ಇರ್ತೈತಿ. ಅದ್ರ ಒಳಗೆ ಎಲ್ಲೋ ಒಂದು ಪಾರ್ಟ್ನಾಗ ಹೋಲ್ ಮಾಡಿ ಹಾಕಿರ್ತಾರೆ ಸರ್. ಅಂದ್ರೆ ಒಂದು ಚಕ್ರವನ್ನು ಬಿಲ್ಡ್ ಮಾಡಲಿಕ್ಕೆ ಏನು ಸಪ್ತ ಚಕ್ರಗಳದಾವ, ಹಂಗೆ ದೇವರ ಒಳಗೂ ಚಕ್ರಗಳಿರ್ತವೆ. ಆ ಚಕ್ರನ ಬಿಲ್ಡ್ ಮಾಡಲಿಕ್ಕೆ ಆ ಲೋಹವನ್ನು ಹಾಕಿ ಅದನ್ನು ಮುಚ್ಚಿರ್ತಾರೆ ಸರ್. ಅದನ್ನು ಅವ್ರು ಹೊಡೆದು ತೆಗಿಬೇಕು. ಹಾಗಾಗಿ ಅವ್ರ ಮೂರ್ತಿಗಳನ್ನು ಹೊಡೆಯೋದಾಗಲಿ ಮಾಡೋದಾಗಲಿ ಮಾಡ್ತಿದ್ರು ಬಂಗಾರದ ಆಸೆಗಾಗಿ. ಆಮೇಲೆ ಗರ್ಭಗುಡಿ ತೋಡ್ಬಿಡೋದು ಅದೆಲ್ಲ ಪೂರ್ತಿ ಬಂಗಾರದಿಂದನೇ. ಈಗ ಕಾಡಸಿದ್ದೇಶ್ವರ ಆದರೂ ಬಂಗಾರ ಇಟ್ಕೊಂಡೇ ಬಿಟ್ಟ ಸರ್. ಬನ್ನಿ ಸರ್, ಇದು ವಿಶೇಷ ಅಂತಂದರೆ ಕಾಡಸಿದ್ದೇಶ್ವರ ಎಲ್ಲ ಕಡೆನೂ ಶಿವ ಲಿಂಗ ರೂಪದೊಳಗಿದ್ರೆ ಇಲ್ಲಿ ಪಾರ್ವತಿ ಸಮೇತ ಅದ ಸರ್. ಮೂರ್ತಿ ಇದೆ ಸರ್. ಹಾಂ, ಹೌದು ಸರ್. ನೀವು ನೋಡ್ಬೋದು ಸರ್, ಒಳಗಡೆ ಇದೆ. ಪಾರ್ವತಿ ಸಮೇತ ಇದೆ ಸರ್. ಎದುರುಗಡೆ ಲಿಂಗ ಇದೆ ಸರ್. ಪೂಜೆ ಇಲ್ಲ ಸರ್ ಮತ್ತು ಪೂಜೆ ಬಂದಿಲ್ಲ ಸರ್. ಫಣಿಪತಿ ವೇಷ್ಟಿತ ಶೋಭಿತ ಲಿಂಗಂ. ಇದರ ಬಾಗಿಲೊಳಗೂ ನೋಡ್ಬೋದು ಸರ್. ಮೊದಲಕ್ಕೆ ಎಂಟ್ರೆನ್ಸಿಗೆ ಗಣಪತಿ ಇದೆ. ಗಣಪತಿ ಏನಕ್ಕೆ ಇರ್ತಾನೆ ಎಲ್ಲ ಪ್ರತಿ ಎಂಟ್ರೆನ್ಸಿಗೂ ಅಂದರೆ ಅವನು ಮೂಲಾಧಾರದ ಅಧಿಪತಿ. ಮೂಲಾಧಾರ ಯು ಮೀನ್ ದಿ ಸೆಕ್ಷುವಲ್ ಪಾರ್ಟ್ ಆಫ್ ಯೋನಿ, ಶಿಶ್ನ. ಹಾಂ, ಶಿಶ್ನ ಆಗಿರ್ಬೋದು. ಅದರ ಅಧಿಪತಿ ಸರ್ ಅವನು. ಅದಕ್ಕಾಗಿ ಅವನು ಪ್ರಥಮ ಪೂಜಿತ. ಪ್ರಥಮ ಅಂತಂದ್ರೆ ಅವನೇ ಸರ್. ಪ್ರಥಮ ಯಾರು ಅವನನ್ನು ಕಂಟ್ರೋಲ್ ಮಾಡ್ತಾರೋ ಅವರು ಗಣಪತಿ ಆಗ್ತಾರೆ. ಗಣಪತಿ ಆದ್ರಂದ್ರೆ ತಾಯಿ ಮತ್ತು ತಂದೆ ಸಹಸರದಲ್ಲಿರೋದು ಶಿವ ಮತ್ತು ಪಾರ್ವತಿ, ಇಡ ಮತ್ತು ಪಿಂಗಳ ಅವ್ರು ಸಿಗ್ತಾರೆ ಸರ್ ಮಗನಿಂದ. ಅದ್ರ ಕಾನ್ಸೆಪ್ಟ್ ಸರ್ ಅದು. ಅಂದರೆ ನೀನು ಒಳಗೆ ಎಂಟ್ರೆನ್ಸ್ ಆಗ್ಬೇಕಂದ್ರೆ ಮೂಲಾಧಾರವನ್ನು ಕಂಟ್ರೋಲ್ ಇರ್ಬೇಕು, ನೀನು ಸೆಕ್ಷುವಲ್ ಡಿಸೈರ್ಸ್ ಎಲ್ಲ ಕಂಟ್ರೋಲ್ ಇರ್ಬೇಕು. ಆ ನಂತರ ನೀನು ಒಳಗೆ ಎಂಟರ್ ಆಗಬೇಕು ಅಂತ. ಸೊ ಡಿಸೈರ್ಲೆಸ್ ಆಗಿ ನೀವು ಒಳಗೆ ಹೋದರೆ ಮಾತ್ರ ನೀನು ದೇವರನ್ನು ಮುಟ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಮುಟ್ಲಿಕ್ಕೆ ಆಗಲ್ಲ ಅಂತ. ಕಾಮನೆಗಳಲ್ಲಿ ಬಿದ್ದು ತೊಳಲ್ತಾ ಇದ್ರೆ ನಿಮಗೆ ಕಾಮಣೆ ಅಂತಂದರೆ ಬರೀ ಹೆಣ್ಣಿನ ಕಾಮಣೆ ಆಗಲಿ ಗಂಡಿನ ಕಾಮಣೆ ಆಗಲಿ ಅಂತಲ್ಲ. ಈಗ ಇದ್ರೊಳಗಿರುವಂಥ ಹಣ ಆಗಿರ್ಬೋದು, ದುಡ್ಡು ಬೇಕು, ಹಾಂ, ಇದು ನನಗೆ ಕೆಬಣ ಬೇಕು, ಇದು ನನ್ನ ಮೇಲೆ ಅರ್ಬಿ ಇದೆ, ಇದು ನನ್ನದು ನಾನು ಎಂಬ ಭಾವನೆಯನ್ನು ಬಿಟ್ಟು ಒಳಗಡೆ ಹೋದರೆ ಮಾತ್ರ ಭಗವಂತ ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯ ಸರ್. ಅದರ ಪ್ರತೀತಿ ಸರ್ ಅದು. ಆದರೆ ನಾವೇನು ಅನ್ಕೋತೀವಿ, ಅವ ಕಾರ್ಯಸಿದ್ಧಿ ಮಾಡ್ತಾನೆ, ಹಾಗಾಗಿ ಅವನನ್ನು ಫಸ್ಟ್ ಎಂಟ್ರೆನ್ಸಿಗೆ ಹಾಕಿರ್ತಾರ. ಎಂಟ್ರೆನ್ಸಿಗೆ ಅವ್ನು ಎದಕ್ಕೆ ಹಾಕಿರ್ತಾರೆ ಅಂದರೆ ಮೂಲಾಧಾರದ ಅಧಿಪತಿ ಸರ್. ಮೂಲಾಧಾರವನ್ನು ಫಸ್ಟ್ ಕಂಟ್ರೋಲ್ ಮಾಡೋ ಕಲಿಸಿದ್ದೆ ಅವನೇ ಸರ್. ವಾಂಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾನೆ ಅಥವಾ ಹೇಳ್ತಾನೆ ವಾಂಟ್ಸ್ ಕಂಟ್ರೋಲ್ ಮಾಡ್ಕೊಂಡು ಬಾ ಅಂತ. ಎಸ್ ಸರ್. ಹಾಗಾಗಿ ಅವ್ನು ಪ್ರಥಮ ಪೂಜಿತ. ಫಸ್ಟ್ ಪೂಜೆ ಅವನಿಗೆ ಏನಕ್ಕೆ ಬಂದಿರೋದಂದ್ರೆ ಅದಕ್ಕೆ ಬಂದಿರೋದು. ಶಿವ ಶಿವ ಎಂದರೆ ಭಯವಿಲ್ಲ. ದೇಸಾಯಿ ಅವರ ಆಡಳಿತದಲ್ಲಿ ಇವೆಲ್ಲ ಭಾಳ ಬಿಲ್ಡ್ ಮಾಡ್ತಿದ್ರು ಸರ್. ಈ ಥರ ಕನ್ಸ್ಟ್ರಕ್ಷನ್ ಈ ಥರ ತೊಲೆ ಕಂಬಗಳನ್ನ ಅವರ ಇದ್ರೊಳಗೂ ಕಾಣ್ಬೋದು ಸರ್, ವಾಡೆ ಒಳಗೆ. ಸರ್ ಇವರೇ ಬಾಸು ತ್ಯಾಗಮೂರ್ತಿ ನೋಡಿ ಸರ್, ಎಷ್ಟು ಸಿಂಪಲ್ ಆಗಿದೆ ಸರ್. ಒಳ್ಳೆ ಮೀಸೆ ಬಿಟ್ಟಿದಾರಲ್ಲ ಸರ್, ಅಲ್ವಾ ಲಿಂಗದೇವ್ರೆ? ಹೌದು ರೀ. ಅವ್ರ ಹೆಸರು ನಿಮಗೆ ಇಟ್ಬಿಟ್ಟಿದ್ದಾರೆ? ಅವರು ನಮ್ಮ ಅಜ್ಜಿಯವರು ಇಟ್ಟಿದ್ದಾರೆ, ಅವ್ರ ನೆನಪಿಗೋಸ್ಕರ. ಸೀರಿಯಸ್ಲಿ? ಹೌದು. ಅಂಥದ್ದೇ ಅಂತ ನಾವು ಅವರು ಸಂಸ್ಥಾನಿಕರು ನಮಗೆ ಅವರೇ ದಾನ ಕೊಟ್ಟಿರೋದು. ಸೊ ಅವರ ಋಣದಲ್ಲಿದೆ ನಾವು. ಸೊ ಅವ್ರ ಋಣದ ನೆನಪಿಗೋಸ್ಕರ ನಮಗೆ ಅವ್ರ ಹೆಸರು ಇಟ್ಟಿದ್ದಾರೆ. ಏನು ದಾನ ಕೊಟ್ಟಿದ್ದಾರೆ? ನಾವು ದೇವಸ್ಥಾನ ನಡೆಸ್ತೇವೆ, ಅವರು ಸತ್ಯಮಹಾದೇವ ದೇವಸ್ಥಾನ. ಅವ್ರ ಋಣದಲ್ಲೇ ಬದುಕ್ತಾ ಇದ್ದಾರೆ ನಾವು. ನಮಗೂ ದಾನ ಬಂದಿದೆ ಸರ್ ನಮ್ಮ ಅಜ್ಜನ ಕಾಲದೊಳಗೆ ಸರ್. ಇವರು ಲಿಂಗರಾಜ ಸರ್ ಏನು ಕೊಟ್ಟಿದ್ದಾರೆ? ಅವರು 4 ಎಕರೆ ಭೂಮಿ ಕೊಟ್ಟಿದ್ದಾರೆ ಸರ್ ಇಲ್ಲಿ ಸೌದತ್ತಿಲಿ. ಹಾಂ ಸರ್. ಈಗಲೂ ಇದೆ? ಹಾಂ ಸರ್. ಕಂಗ್ರ್ಯಾಚುಲೇಷನ್ ಸರ್. ಹಂಗಾಗಿ ತ್ಯಾಗವೀರ ಸರ್ ಅವರು. ಅವ್ರಿಗೆ ಹಾಗೆ ಟೈಟಲ್ ಬಂದಿಲ್ಲ ಸರ್. ಸೊ ನೀವಿಬ್ರು ಶಿರ್ಸಂಗಿ ಲಿಂಗರಾಜು ದೇಸಾಯಿ ಅವರ ನೇರ ಫಲಾನುಭವಿಗಳು? ಹೌದು ಸರ್. ನಾವು ಅಷ್ಟೇ ಅಂತಲ್ಲ ಸರ್, ಇಲ್ಲಿ ತುಂಬ ಜನರಿಗೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಸರ್ನೇಮ್ ಏನು? ಹೂಗಾರ. ಏನು ಹೂಗಾರ ಅಂದರೆ? ಹೂವು ಅಂದ್ರೆ ಹೂವು ಮಾರೋದು, ದೇವರಿಗೆ ಶಿವರಿಗೆ ಹೂವು ಅರ್ಪಿಸೋದು, ಪತ್ರೆಯನ್ನು ಕೊಡೋದು. ಅವು ಬಸವಾದಿ ಶಿವಶರಣ ಕಾಲದಲ್ಲಿ ನಮ್ಮ ವಂಶಜರು ಬರ್ತಾರೆ. ಹೂಗಾರ ಮಾದಯ್ಯನವರಂತ ಒಬ್ಬರು ಶರಣರು, ಬಸವಣ್ಣನ ಅನುಭವ ಮಂಟಪದಲ್ಲಿ ಶಿವಶರಣಗಳಿದಾರಲ್ಲ, ಆ ಶಿವಶರಣಗಳಲ್ಲಿ ನಮ್ಮವರೊಬ್ಬರು ಶರಣರು. ಒಬ್ರು ಹೂಗಾರ ಇದ್ರಲ್ಲಿ? ಹೂಗಾರ ಅಂದ್ರೆ ಇವಾಗ ಹಡಪದ ಕಾಯಕದಿಂದ ಇವಾಗ ಮಾದರ ಚೆನ್ನೈ ಅಂತ ಇದ್ರು, ಆಮೇಲೆ ಹಡಪದ ಅಪ್ಪಣ್ಣ ಅಂತ ಇದ್ರು, ಅಲ್ಲಮ್ಮ ಪ್ರಭುಗಳು ಇದ್ರು. ಹಾಗೆ ಶಿವಶರಣಗಳು ಏನಿದ್ರಲ್ಲ ಆ ಶಿವಶರಣಗಳಲ್ಲಿ ನಮ್ಮ ಹೂಗಾರ ಮಾದಯ್ಯನವರು ಒಬ್ರು. ನಮಗೆ ಬಳವಳಿಯಾಗಿ ನಂದಿಕೇಶ್ವರ ಅಂತ ಒಂದು ಗ್ರಾಮ ಇದೆ ಬಾದಾಮಿ ಹತ್ರ. ಬಾದಾಮಿ ಚಾಲುಕ್ಯರು ಅಲ್ಲಿ ದೇವಸ್ಥಾನಕ್ಕೆ ನಮ್ಮ ಹೂಗಾರ ಅವರು ಹೂವು
ಪತ್ರಿಕೆ ಕೊಡ್ತಾ ಇದ್ದ ಅಂತೇಳಿ ಅವ್ರು ಶಾಸನ ಬರೆಸಿ ಇವಾಗ ನಿಮಗೆ ಬಾದಾಮಿ ಗುಹಾಂತರ ದೇವಾಲಯ ಪಕ್ಕದಲ್ಲೇ ಬಲಗಡೆ ಶಾಸನ ಇದೆ. ಯಾವ ದೇವಸ್ಥಾನದಲ್ಲಿ? 3-4 ಇದೆ ಹೋದ್ರಲ್ಲಿ ಶಿವ ದೊಡ್ಡದೊಂದು ಕಂಬಗಳಿದೆ, ಈ ಟೈಪ್ ಕಂಬಗಳಿದೆ ನೋಡಿ, ಒಂದು ಗುಹೆ ಇದೆ, ಗುಹಾಂತರ ದೇವಾಲಯ. ಅದ್ರ ಪಕ್ಕದಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಹೂಗಾರ್ ಮಾದಯ್ಯನವ್ರು, ಅದು ಮಾದಯ್ಯ ಅಂತಲ್ಲ, ಹೂಗಾರಿಗೆ ಏನಾದ ದೇವರಿಗೆ ಸಮರ್ಪಿಸಿದಾರೆ ಹೂವು ಪತ್ರೆ, ಅವ್ರಿಗೋಸ್ಕರ ಅಂದ್ರೆ ನಂದಿಕೇಶ್ವರ ಅಂತ ಗ್ರಾಮವನ್ನು ಬಡವಳಿಯಾಗಿ ಕೊಟ್ಟಿದ್ದಾರೆ. ಮಹಾವಿಷ್ಣುವಿನ ಪೂಜೆಗೆ ಹೂ ತಂದು ಕೊಡುವ ಹೂಗಾರ ಮಾಲೀಕಾರ ಆತನು ಸತ್ತು ಹೋದರೆ ಆತನ ಮಗ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಆತನಿಗೋಸ್ಕರವಾಗಿ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾನೆ. ಈ ಶಾಸನವನ್ನು ಅಳಿಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕನು ನಕ್ಕು ಎಚ್ಚರಿಸಿ ಹೇಳಿದ್ದಾನೆ. ಸ್ನೇಹಿತರೆ, ನೀವು ಕಲಾ ಮಾಧ್ಯಮದ ವಿಡಿಯೋ ನೋಡಿ, ಬಾದಾಮಿ ಆ ಗುಹಾಂತರ ದೇವಾಲಯಗಳದ್ದು ಅಲ್ಲಿ ಟೈಟ್ಲೇ ಇದೆ, ಪೂಜೆಗೆ ಹೂ ಕೊಡ್ತಾ ಇದ್ದಾರೆ, ಕೊಟ್ಟಂಥ ದಾನ ಇದೆ ಅಂತ ಅಲ್ಲಿದೆ ನೋಡಿ. ಆ ಎಪಿಸೋಡಲ್ಲಿ ನಾನು ಬೇಕಾದ್ರೆ ಕಟ್ ಮಾಡಿ ಹಾಕ್ತೀನಿ, ನೀವು ನೋಡಿ. ಎಸ್, ನಾವು ಅದನ್ನು ಕವರ್ ಮಾಡಿದ್ದೀವಿ, ಅಲ್ಲಿದೆ. ಎಸ್ ಎಸ್ ನಂದಿಕೇಶ್ವರದ ಗ್ರಾಮನ ಬಡವಳಿಯಾಗಿ ಕೊಟ್ಟಿದ್ದಾರೆ. ಈ ನಂದಿಕೇಶ್ವರ ಗ್ರಾಮ ಇನ್ನೂ ಅಲ್ಲಿದೆ ಬಾದಾಮಿ ಹತ್ರ. ವಾವ್ ಆ ಥರ ನೀವು ಹೂಗಾರರು. ಹೌದು. ಅದೇ ರೀತಿ ಇವರಿಗೆ ಸಿರಿಸಂಗಿ ದೇಸಾಯಿ ಅವರು ಬಡವಳಿಯಾಗಿ ಕೊಟ್ಟಿರೋದು, ಇಲ್ಲಿ ನಮಗೆ ಕೊಟ್ಟಿರೋದು. ಬಾದಾಮಿ ಚಾಲುಕ್ಯರು ಕೊಟ್ಟರು ಅವ್ರಿಗೆ, ಇಲ್ಲಿ ಸಿರಿಸಂಗಿ ಲಿಂಗರಾಜ ಕೊಟ್ಟಿದ್ದಾರೆ. ಈಗ ದೇವಸ್ಥಾನ ಕಟ್ಟಿದ್ರೆ ಸಾಕಿತ್ತು, ಆದ್ರೆ ಈ ಇಷ್ಟು ದೊಡ್ಡ ಅಂಗಳ ಯಾಕೆ ಕಟ್ತಾರೆ? ಕಾರಣ ಏನಕ್ಕಂದ್ರೆ ಸರ್, ಈಗ ಎಲ್ಲರೂ ಕೂಡಿ ಪ್ರದಕ್ಷಿಣೆ ಹಾಕ್ಬೇಕು ಸರ್. ಪ್ರದಕ್ಷಿಣೆ ಏನಕ್ಕೆ ಹಾಕ್ಬೇಕಂದ್ರೆ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ನಡೆಯೋದಿಲ್ಲ ಸರ್, ಎಡಗಡೆಯಿಂದ ನಡೆಯೋದಿಲ್ಲ ಸರ್, ಬಲಗಡೆಯಿಂದ ನಡಿಬೇಕು. ಹೀಗೆ ಬಲಗಡೆ ಅಂತಂದ್ರೆ ಶಿವತತ್ವ ಸರ್, ಅದು ಶಿವನಿಂದ ಬಂದ ಶಕ್ತಿಗೆ ಸೇರೋದು ಸರ್, ಒಂದು ಕಂಪ್ಲೀಟ್ ಪ್ರೊಸೆಸ್. ಆಮೇಲೆ ಇದೊಂದು ಆಯ್ತು ಸರ್, ಈಗ ಒಳಗಡೆ ಏನು ಬಿಲ್ಡ್ ಇದೆ ಟೆಂಪಲ್ ಮೇಲೆ ಏನು ಕಳಸ ಇದೆ, ಅದು ಕಾಸ್ಮಿಕ್ ಎನರ್ಜಿ ಹೀರ್ಕೊಳ್ಳೋದು ಸರ್. ಅದು ಆ ಕಾಸ್ಮಿಕ್ ಎನರ್ಜಿನ ಪಂಚಲೋಹದ ತಂತಿ ಕೊಟ್ಟಿರ್ತಾರೆ ಸರ್. ಅದಕ್ಕೆ ಮೇಲೆ ಏನು ಕಳಸ ಇಡ್ತಾರೆ, ಅದನ್ನು ಡೌನ್ ಏನು ದೇವ್ರ ಒಳಗಿರ್ತದೆ ಗರ್ಭದೇವರಿಗೆ, ಅದಕ್ಕೆ ಅದು ಅಟ್ಯಾಚ್ ಇರ್ತದೆ ಸರ್, ಟಚ್ ಮಾಡಿರ್ತಾರೆ. ಆಮೇಲೆ ಅದರಿಂದ ತೆಳಗೆ ಅರ್ಥಿಂಗ್ ಪಾಯಿಂಟ್ ಇರ್ತದೆ ಸರ್. ದೇವ್ರು ಏನು ಒಳಗೆ ಗರ್ಭಗುಡಿ ಒಳಗೆ ದೇವ್ರು ಏನಿರ್ತಾನಲ್ಲ, ಅವನಿಗೆ ಭೂಮಿಗೆ ಅರ್ಥಿಂಗ್ ಪಾಯಿಂಟ್ ಇಟ್ಟಿರ್ತಾರೆ ಸರ್. ಈ ಲೋಹಗಳನ್ನು ಹಾಕ್ಲಿಕ್ಕೆ ಕಾರಣ ಅದೇ ಸರ್. ಅರ್ಥಿಂಗ್ ಏನು ಭೂಮಿಯ ಗುರುತ್ವಾಕರ್ಷಣೆ ಏನಿದೆ, ಆ ಗುರುತ್ವಾಕರ್ಷಣೆ ಆ ಮೂರ್ತಿ ಹೀರ್ಕೊಳ್ಳೋದು ಸರ್. ಹಾಗಾಗಿ ಪೂಜೆ ಮಾಡುವಂಥವ್ರಿಗೆ ನಾವು ಕಾಲಿ ಏನಕ್ಕೆ ಬೀಳ್ತೀವಿ ಅಂತ ಆ ಕಾಸ್ಮಿಕ್ ಎನರ್ಜಿ ಅವರಲ್ಲಿ ಜಾಸ್ತಿ ಇರುತ್ತೆ. ಅವ್ರು ಯಾವಾಗಲಿದ್ರು ಅದ್ರ ಜೊತೆಗಿರ್ತಾರೆ. ಆಮೇಲೆ ಒಂದು ಎನರ್ಜಿಯನ್ನು ಒಬ್ಬ ಮನುಷ್ಯನಿಂದ ಹೀರ್ಕೋಬೇಕು ಅಂತಂದರೆ ಅವನ ಪಾದದ ಹೆಬ್ಬೆರಳಿನಿಂದ ಹೀರ್ಕೊಳ್ಳೋಕೆ ಸಾಧ್ಯ ಸರ್, ಹೆಬ್ಬಟ್ಟು. ಹಾಗಾಗಿ ಅವರು ಯಾರಾದರೂ ಒಂದು ಪಾದಕ್ಕೆ ಬಿದ್ದರೆ ಮತ್ತೆ ಹಳ್ಳಿ ಮುಟ್ಟಿ ಬೆನ್ನು ನಮಸ್ಕಾರ ಮಾಡಿ ಅಂತ ಹೇಳ್ತಾರಲ್ಲ ಸರ್, ಕಾರಣ ಅದು ಮತ್ತೆ ಎನರ್ಜಿನ ನಾವು ಗ್ರ್ಯಾಬ್ ಮಾಡ್ಕೊಳ್ಳೋದು, ಇಲ್ಲ ಅವರೇ ತೊಗೊಂಡು ಹೋಗ್ತಾರೆ ಸರ್. ಅದು ಸ್ಟಾರ್ಟ್ ಆಗೋದೇ ಬಿಲ್ಡ್ ಆಗೋದೇ ಇಲ್ಲಿಂದ ಸರ್. ಇಲ್ಲಿ ಚಂದ್ರನಾಡಿ ಇರ್ತದೆ ಸರ್. ಚಂದ್ರನೊಳಗೆ ಯಾವಾಗಲಿದ್ರು ಬಿಂದು ಬಿಡ್ತಾ ಇರ್ತದೆ ಸರ್. ಆ ಬಿಂದು ಬರೋದೇನೆ ಅದು ಅಮೃತ ಸರ್. ಅದು ಬಿಂದು ಏನು ಬೀಳ್ತೈತಿ, ಅದೇ ರೀತಿ ಹೆಂಗೆ ನಮ್ಮದು ಶಿರ ಹೆಂಗೆ ಇಂಪಾರ್ಟೆಂಟು, ಹಂಗೆ ಶಿವನ ಅಥವಾ ಯಾವುದರ ದೇವಸ್ಥಾನದ ಹೊನ್ನ ಕಳಸ ಏನು ಮೇಲೆ ಇರ್ತೈತಿ ಅದರ ಶಿರ ಭಾಳ ಇಂಪಾರ್ಟೆಂಟ್. ಏನು ಮ್ಯಾಲಿಂದ ಎನರ್ಜಿ ಬರ್ತೈತಿ ಅದನ್ನು ಒಳಗೆ ಅಟ್ರಾಕ್ಟ್ ಮಾಡ್ತದೆ ಸರ್. ಅದು ಪೂರ್ತಿ ಬಿಡುತ್ತೆ ಸರ್, ಅದು ಕಾಸ್ಮಿಕ್ ಎನರ್ಜಿನ. ಆ ಕಾಸ್ಮಿಕ್ ಎನರ್ಜಿ ಯಾರು ಸುತ್ತಾರೋ ಅವ್ರು ಆ ಎನರ್ಜಿ ಒಳಗೆ ಆ ಅವರ ಒಳಗೆ ಬರ್ತಾರೆ ಸರ್. ಹಾಗಾಗಿ ಅವರ ಪ್ರದಕ್ಷಿಣೆ ಹಾಕೋದು ಸರ್ ದೇವಸ್ಥಾನ. ಆಮೇಲೆ ದೇವಸ್ಥಾನ ಕಂಪ್ಲೀಟ್ಲಿ ಮ್ಯಾನ್ಯುವಲ್ ಏನು ಪೊಸಿಷನ್ಸ್ ಇದಾವೆ, ಹ್ಯೂಮನ್ ಬಾಡಿ ಸಪ್ತ ಚಕ್ರಗಳೇನಿದಾವೆ ಆ ಚಕ್ರಗಳ ಬೇಸ್ ಮೇಲೆ ಬಿಲ್ಡ್ ಮಾಡಿರ್ತಾರೆ ಸರ್ ದೇವಸ್ಥಾನ. ಅಂಕಣದ ವಾಯ್ಸ್ ನಾವು ಅವನನ್ನು ಹೆಂಗೆ ಸುತ್ತೀವಿ ಹಂಗಂಗೆ ಅದು ಆ ಎನರ್ಜಿ ನಮ್ಮಲ್ಲಿ ಗ್ರ್ಯಾಬ್ ಆಗುತ್ತೆ. ಕಾಣಲ್ಲ ಸರ್, ಈಗ ಗಾಳಿ ಕಾಣಲ್ಲ ಅನ್ನೋ ಕಾರಣಕ್ಕೆ ಗಾಳಿ ಇಲ್ಲ ಅನ್ನಂಗಿಲ್ಲ. ಹಾಗೆ ಇದು ರೀತಿ ಈ ಫಾರ್ ಎಕ್ಸಾಂಪಲ್ ಯಾರು ಸರ್ ಅವರು ಶ್ರೀನಿವಾಸ ರಾಮಾನುಜನ್, ಗ್ರೇಟ್ ಮ್ಯಾಥಮೆಟಿಷಿಯನ್. ಅವರು ನೈಟ್ ಮಲ್ಕೊಂಡಾಗ ಬೆಳಗ್ಗೆ ಎದ್ದು ಕೂಡಲೇ ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಬರೀ ಸ್ಟಾರ್ಟ್ ಮಾಡ್ತಿದ್ರು ಸರ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ಅನ್ನೆಲ್ಲ. ಯಾರು ನಿಮಗೆ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿ ಸೈಂಟಿಸ್ಟ್ಗಳು ಪ್ರಶ್ನೆ ಮಾಡ್ತಿದ್ರು ಸರ್, ಈ ಥರ ಕ್ಯಾಲ್ಕುಲೇಷನ್ಸ್ ಹೆಂಗೆ ಮಾಡ್ತೀರಿ ನೀವು, ಎಲ್ಲಿಂದ ಬರ್ತಾವೆ ಅಂತ ಕೇಳಿದ್ರೆ ನನಗೆ ನನ್ನ ದೇವಿ ಹೇಳ್ತಿದ್ಲು ಮಲ್ಕೊಂಡಾಗ ಅಂತ ಹೇಳ್ತೀರಿ ಸರ್. ಅಂದ್ರೆ ಒಂದು ಯಾವುದೇ ಎನರ್ಜಿ ಇರಲಿ, ಕಾಸ್ಮಿಕ್ ಎನರ್ಜಿನ ನಾವು ಯಾವಾಗ ನಂಬ್ತೀವಿ ಅವಾಗ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಸರ್. ಅದು ಸಪೋರ್ಟ್ ಮಾಡೋದೇ ನಮಗೆ ನಾವು ಏನು ಇರ್ತೀವಿ ಅದಕ್ಕೆ ಕಾರಣ. ಈಗ ನೀವೇನಿದ್ದೀರ ನಾನೇನಿದ್ದೀನ ಇದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಗೆ ಸಪೋರ್ಟ್ ಇದೆ ಸರ್ ಹಿಂದೆ ನಮ್ಮ ಕಾಸ್ಮಿಕ್ ಎನರ್ಜಿ. ಆದರೆ ಅದನ್ನು ನಾವೇನು ಮಾಡಬೇಕು, ಅದನ್ನು ಮರುಕಳಿಸ್ತಾ ಅದನ್ನು ಮತ್ತೆ ಸ್ಮರಣೆ ಮಾಡ್ತಾ ಹೋದಂಗೆ ಅದು ಗ್ರೇಟ್ ಆಗುತ್ತೆ ಸರ್. ಅದೇ ರೀತಿ ಏನು ಚಂದ್ರನಾಡಿಯಿಂದ ಏನು ಬಿಂದು ಬೀಳ್ತದಲ್ಲ ಸರ್, ಆ ಬಿಂದುನ ಹಿಡಿದಿಟ್ಕೊಂಡಿದ್ರು ಸರ್ ಅವರು ಶ್ರೀನಿವಾಸ ರಾಮಾನುಜನ್. ಅದಕ್ಕಾಗಿ ಅವ್ರು ಇವೊಂದು ಲೈಕ್ ಅವರು ಗ್ರೇಟ್ ಮ್ಯಾಥಮೆಟಿಷಿಯನ್ ಆದರೂ ಅವ್ರು ನಂಬ್ತಾರೆ. ಆ ನಂಬಿಕೆ ಅನ್ನೋದು ಐತಿ ಅಂತಂದ್ರೆ ಅದ್ರ ಹಿಂದೆ ಸೈನ್ಸ್ ಐತಿ ಸರ್. ಓಕೆ, ಅದಕ್ಕಾಗಿ ಅವ್ರು ನಂಬ್ತಿದ್ರು ಸರ್. ಮತ್ತು ಅವರು ಬರೀ ಮ್ಯಾಥಮೆಟಿಷಿಯನ್ ಅಲ್ಲ ಸರ್, ಗ್ರೇಟ್ ಸೈಂಟಿಸ್ಟ್ ಹೌದು ಸರ್. ಅವ್ರ ಇನ್ವೆನ್ಷನ್ಸ್ ಜಾಸ್ತಿ ಇದಾವೆ ಸರ್. ಅವ್ರ ಗ್ರೇಟ್ ಇನ್ವೆನ್ಷನ್ ಅದು ಬ್ಲ್ಯಾಕ್ ಹೋಲ್.
ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಇನ್ನೂ ಆದರೂ ಕ್ಯಾಲ್ಕುಲೇಷನ್ ನಡೀತಾನೆ ಇದೆ ಸರ್. ಬ್ಲ್ಯಾಕ್ ಹೋಲ್ ಅಂತಂದರೆ ಈಗ ನಾವು ಹೇಳೋದನ್ನು ಬ್ಲ್ಯಾಕಿಗೆ ಎದಕ್ಕೆ ಆರಾಧನೆ ಐತಿ, ಒಳಗೆ ಶಿಲೆ ನೋಡಿದ್ರಿ ಸರ್ ನೀವು, ಬ್ಲ್ಯಾಕ್ ಐತಿ. ಬ್ಲ್ಯಾಕಿಗೆ ಎದಕ್ಕೆ ಆರಾಧನೆ ಐತಂದ್ರೆ ಬ್ಲ್ಯಾಕ್ ಈಸ್ ದ ಕ್ರಿಯೇಷನ್. ಎಲ್ಲ ಕ್ರಿಯೇಷನಿಗೂ ಔಟ್ಲೈನ್ ಇಲ್ಲ ಅಂತಂದ್ರೆ ನಮ್ಗೆ ಅದು ಕಾಣೋದಿಲ್ಲ ಸರ್. ಈಗ ಡಯಾಗ್ರಾಮ್ ಒಳಗೆ ಒಂದು ಜಸ್ಟ್ ನಾವು ಒಂದು ಗೆರೆ ಹಾಕಬೇಕಂದ್ರೆ ಬ್ಲ್ಯಾಕ್ ಗೆರೆ ಹಾಕಿದ್ವಿ ಅಂದ್ರೆ ಔಟ್ ಶೇಡಿಂಗ್ ಆಗುತ್ತೆ ಸರ್. ಅದೇ ಅದೇ ಬ್ಲ್ಯಾಕಿಂದನೇ ಸ್ಟಾರ್ಟ್ ಆಗುತ್ತೆ ಸರ್. ಬ್ಲ್ಯಾಕ್ ಮತ್ತು ವೈಟ್ ಪೇಜ್ ಇದ್ರೂ ಬ್ಲ್ಯಾಕ್ ಒಳಗೆ ಏನಾದರೂ ಒಂದು ಆಕೃತಿ ಬರೀಬೇಕಂದ್ರೆ ಅದೇ ಆಕರ್ಷಣೆ ಆಗುತ್ತೆ. ಹಾಗಾಗಿ ಬ್ಲ್ಯಾಕ್ ಸ್ಟೋನ್ ಇಟ್ಟಿರೋ ಸರ್. ಬ್ಲ್ಯಾಕ್ ಕಾಸ್ಮಿಕ್ ಎನರ್ಜಿನ ಜಾಸ್ತಿ ಹೇಳಿ ಸರ್. ಕೃಷ್ಣಶಿಲೆ ಅದ್ರ ಸಂಬಂಧನೇ ಯೂಸ್ ಮಾಡಿರಿ. ರಾಮ ಮಂದಿರದೊಳಗೆ ಏನು ಕೃಷ್ಣಶಿಲೆನ ತೊಗೊಂಡು ಬಂದ್ರಲ್ಲ ಸರ್, ಅದೇ ತೊಗೊಂಬಂದಿರೋ ಸರ್. ಸೊ ಈ ಪ್ರದಕ್ಷಿಣೆಯಲ್ಲಿ ಇದೊಂದು ಎಸ್ ಸರ್. ಪ್ರತಿಯೊಂದು ಹೆಜ್ಜೆ ಒಳಗೂ ದೇವಸ್ಥಾನದೊಳಗೆ ನಾವು ಸೈನ್ಸ್ ಕಾಣ್ಬೋದು ಸರ್. ಸುಮ್ಮನೆ ಹಾಗೆ ಬಿಲ್ಡ್ ಮಾಡೋಣ, ಒಂದೇನೋ ಕನ್ಸ್ಟ್ರಕ್ಷನ್ ಮಾಡೋಣ ಅಂತವ್ರು ಏನೂ ಬಿಲ್ಡ್ ಮಾಡ್ತಿರ್ಲಿಲ್ಲ ಸರ್. ಈಗ ನೋಡಿ, ಈ ಗಲ್ಲಿಗೊಂದು ದೇವಸ್ಥಾನ ಕಟ್ಬಿಡ್ತಾರೆ. ಹಾಂ ಸರ್. ಅನೇಕ ಊರುಗಳಲ್ಲಿ, ಎಲ್ಲ ಊರುಗಳಲ್ಲಿ ಬಹುತೇಕ ಕಟ್ಬಿಟ್ಟು ಅವಕ್ಕೆ ನೀವು ಹೇಳಿದ್ದು ಯಾವುದು ಇರಲ್ಲ ಸರ್. ಬಟ್ ಅಲ್ಲಿ ನಂಬಿಕೆ ಇರ್ತದೆ ಸರ್, ಅದು ವರ್ಕ್ ಮಾಡುತ್ತೆ. ಎಸ್. ಓಕೆ. ಈಗ ಆಲ್ಮೋಸ್ಟ್ ಆಲ್ ಹೇಳ್ತಾರೆ ಸರ್, ಇವಾಗ ಹಾವು ಕಡ್ದಿರೋದಿಲ್ಲ ಸರ್, ಹಾವು ಬಂದಿರುತ್ತೆ, ಸತ್ತು ಹೋಗ್ಬಿಟ್ಟಿರ್ತಾರೆ ಸರ್. ಕಾರಣ ಹಾರ್ಟ್ ಅಟ್ಯಾಕ್, ಹೆದರಿಕೆ ಏನಕ್ಕೆ ಬರುತ್ತೆ ಅಂದರೆ ನಂಬಿಕೆ ಇರಲಾರ್ದವ್ರಿಗೆ. ಅಥವಾ ಹಾವು ಕಚ್ಬಿಟ್ಟಿದೆ ಅಂತ ಅದು ಕಡಿದ್ರೂ ನಂಗೆ ಏನಾಗಲ್ಲ, ನಂಗೆ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ನಮ್ಮೊಳಗಿತ್ತಂದ್ರೆ ಆಟೋಮೆಟಿಕಲಿ ಯಾರಾದರೂ ಬದುಕ್ತಾರೆ ಸರ್. ಆಮೇಲೆ ಎಷ್ಟೊಂದು ಮಂದಿ, ಇವಾಗ ನಾನು ಆವಾಗಲೇ ಹೇಳಿದೆ ಸರ್, ತುಮಕೂರು ಶಿವಯೋಗಿಗಳು, ಸಿದ್ಧಗಂಗಾ ಶಿವಯೋಗಿಗಳು ಅವ್ರು ಏನಿದಾರಲ್ಲ ಸರ್, ಅವರು ಹಿಂದಿನ ದಿನ ಅವರಿಗೆ ವೈಟ್ ಬ್ಲಡ್ ಸೆಲ್ಸ್ ಡಿಕ್ರೀಸ್ ಆಗಿರ್ತಾವೆ ಸರ್. ವೈಟ್ ಬ್ಲಡ್ ಸೆಲ್ಸ್ ನಿಮ್ಮಲ್ಲಿ ಇನ್ಕ್ರೀಸ್ ಆಗಬಲ್ಲ, ಏನು ಮಾಡ್ಬೇಕಂತ ಅವ್ರು ಕೇಳಿದಾಗ, ಯಾಕಷ್ಟು ತಲೆ ಕೆಡಿಸ್ಕೊಳತ್ತೀರಿ ನೀವು, ನಿಮಗೆ ವೈಟ್ ಬ್ಲಡ್ ಸೆಲ್ಸ್ ನನ್ನೊಳಗೆ ಬಿಲ್ಡ್ ಆಗಬೇಕಲ್ಲ, ಆತ ತೊಗೊಂಬರ್ರಿ ಅಂತ ಲಿಂಗ ಪೂಜೆ ಮಾಡ್ಕೊಂಡ್ರೆ ಸರ್. ಲಿಂಗ ಪೂಜೆ ಮಾಡಿಕೊಂಡು ಆ ಲಿಂಗ ಪೂಜೆಯ ಅದೇನು ನೀರು ಇರ್ತದಲ್ಲ ಸರ್, ಆ ನೀರು ಕುಡಿದು ಭಸ್ಮ ಧಾರಣೆ ಮಾಡ್ಕೊಂಡು ಭಸ್ಮ ಹಾಕೊಂಡ್ರೆ ಸರ್. ಮರನೇ ದಿನ ನೋಡಿದ್ರೆ ಎಷ್ಟು ವೈಟ್ ಬ್ಲಡ್ ಸೆಲ್ಸ್ ಒಬ್ಬ ಪರ್ಸನ್ ಒಳಗಿರಬೇಕು ಅಷ್ಟು ವೈಟ್ ಬ್ಲಡ್ ಸೆಲ್ಸ್ ಇದ್ದು ಅಂತ ಸರ್. ಅವರು ಈಸ್ ಅ ಮಿರಾಕಲ್ ಪರ್ಸನ್ ಸರ್. and even that it has a logic. ಎಸ್ ಸರ್. ಅದೇ ಲಾಜಿಕ್ ತೋರಿಸೇ ಹೋದ್ರೆ ಸರ್ ಅವ್ರು. ಭಸ್ಮ ಎಷ್ಟು ಇಂಪಾರ್ಟೆಂಟು, ಭಸ್ಮದಿಂದ ಏನೇನು ಆಗ್ಬೋದು, ಸಗಣಿಯಿಂದ ಮಾಡಿರುವಂಥ ಭಸ್ಮ, ಆಕಳದ ಗೋಮಾಯಿಂದ ಮಾಡಿರುವಂಥ ಭಸ್ಮ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸೋಗಿದ್ದಾರೆ ಸರ್. ಆಮೇಲೆ ಅದೇ ರೀತಿ ಅವರು ಯಾವ ಥರ ಬಾಡಿ ಬಿಲ್ಡ್ ಇತ್ತಂದ್ರೆ ಸರ್, ಅವರು ಎನರ್ಜಿನ ಯಾವ ಥರ ಇಟ್ಕೊಂಡಿದ್ರು ಅಂತಂದ್ರೆ ಅವರಿಗೆ ವಿಷ ಸತ್ಯಕ್ಕೆ ತಾಗಲಿಲ್ಲ ಸರ್. ಹೀಗೆ ಒಂದು ಸತೆ ಹೋದಾಗ ಪ್ರಸಾದ ಹಾಕ್ತಿರ್ತಾರೆ ಸರ್. ಪ್ರಸಾದ ಹಾಕೋದ್ ಮುಂದೆ ದೊಡ್ಡದೊಂದು ಅಡುಗೆ ಮಾಡಿರ್ತಾರೆ. ಅಡುಗೆ ಮಾಡಿದಾಗ ಅಡುಗೆ ಒಳಗೆ ಎಲ್ಲರೂ ಹೊರಗಡೆ ಕುಂತಿರ್ತಾರೆ ಸರ್. ಅವರಿಗೆ ಅಲ್ಲಿ ದಾಸೋಹ ದೊಡ್ಡದು ಪ್ರಥಮ ಆದ್ಯತೆ. ದಾಸೋಹ ಕುಂತವರು ಯಾರೂ ಉಣ್ಣದೆ ಹಂಗೆ ಹೋಗೋಂಗಿಲ್ಲ. ಹಾಗಾಗಿ ಅವರು ಉಣ್ಣುತ್ತ ಮುಂದೆ ಒಳಗೆ ಏನಾಕೈತೆ ಸರ್, ಅದು ಹಾವು ಬಿದ್ದುಬಿಟ್ಟಿರ್ತದೆ ಸರ್. ವಿಷಜಂತು ಸಾರೊಳಗೆ ಬಿದ್ದಾಗ ಆ ಸಾರಿನ ತಗೊಳ್ಳೋತ್ ಮುಂದೆ ನೋಡ್ತಾರೆ ಸರ್ ಅವರು. ಅಡುಗೆ ಭಟ್ಟ ನೋಡಿ ಬಂದು ಹೇಳ್ತಾರೆ ಸರ್ ಅವ್ರಿಗೆ, ಶಿವಯೋಗಿಗಳು ಹೇಳಿದ ಕೂಡ ಶಿವಯೋಗಿಗಳು ಇಲ್ಲಿ ಹೊರಗಡೆ ಕುಂತಾರ, ಮತ್ತೇನು ಮಾಡೋದು ಅಂತೆಲ್ಲ ಎಲ್ಲರೂ ವಿಚಾರ ಮಾಡಿದಾಗ ಅವ್ರು ಹೋಗಿ ಲಿಂಗ ಪೂಜೆ ಮಾಡಿಕೊಂಡು ಅದರ ನೀರನ್ನು ಅದಕ್ಕೆ ಹಾಕಿ ಅದರೊಳಗಿರೋ ಸಾರನ್ನು ಒಂದಿಷ್ಟು ಕುಡಿದ್ರು ಸರ್. ಕುಡಿದು ಇನ್ನು ನೀಡ್ರಿ ಅವ್ರಿಗೆ ಏನಾಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ನೀಡಿದ್ರೆ ಯಾರಿಗೂ ಏನೂ ಆಗಿರಲಿಲ್ಲ ಅಂತ. ಎಲ್ಲರೂ ಉಂಡಾದ್ಮೇಲೆ ಅದರ ಹಾವು ಬಿದ್ದಿತ್ತು ಅನ್ನೋದು ಗೊತ್ತಾಗೈತೆ ಸರ್ ಎಲ್ಲರಿಗೂ. ಸೊ ಇದೆಲ್ಲ ನಾವು ಈಗ ಒಂದು ನಂಬಿಕೆ ಅನ್ನೋಕ್ಕಿಂತ, ಮತ್ತು ಇದು ನಂಬಿಕೆ ಇಲ್ಲ ಅಂತ ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇದೆಲ್ಲ ಅಲ್ಲೋ ಇಲ್ಲೋ ಏನೋ ಕೇಳಿದ್ದು ಮಾಡಿದ್ದು ಸರ್ ಇದು. ಆಮೇಲೆ ಇದು ಪ್ರತ್ಯಕ್ಷ ಸಾಕ್ಷಿ, ಶಿವಯೋಗಿಗಳಂದ್ರೆ ಪ್ರತ್ಯಕ್ಷ ಸಾಕ್ಷಿ ಸರ್ ಅವರು. ನೋಡಿ, ಈ ಹ್ಯೂಮನ್ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಇಟ್ ಮೇಕ್ಸ್ ಮಿರಾಕಲ್ಸ್. ಎಸ್ ಸರ್. ಬಿಲೀಫ್ ಬೇಕೇ ಬೇಕು. ಬಿಲೀಫ್ ಇಲ್ಲ ಅಂತಂದರೆ ಇವಾಗ ನಾವು ಇದು ಶೂಟಿಂಗ್ ಬರೋದಾಗಿರ್ಬೋದು, ನಾವು ಇಲ್ಲಿ ಇರೋದಾಗಿರ್ಬೋದು, ಒಬ್ಬೊಬ್ರಿಗೆ ಅನಿಸಿರ್ತದೆ ಸರ್, ಆ ಪ್ಲೇಸಿಗೆ ನಾನು ಆಲ್ರೆಡಿ ಹೋಗಿದ್ದೆ, ಆ ಪ್ಲೇಸಿಗೆ ನಾನು ಈ ಪ್ಲೇಸಿಗೆ ನಾನು ಈ ಕೆಲಸ ನಾನು ಮಾಡಿದ್ದೆ, ಈ ವೃತ್ತಿ ನಾವು ಆಲ್ರೆಡಿ ಮಾಡಿದ್ದೆ. ಇದು ಏನಕ್ಕೆ ಅಂತಂದ್ರೆ ನಮ್ಮ DNA ಸರ್. ನಮ್ಮ ಬಿಫೋರ್ ಏನು ನಮ್ಮ ಪೂರ್ವಿಕರು ಮಾಡಿರ್ತಾರೋ ಆ ವರ್ಕನ್ನ ನಾವು ಮಾಡ್ಕೊತಾನೆ ಬರ್ತೀವಿ ಸರ್. ಈ ದೇಜಾವು ಎಫೆಕ್ಟ್ ಅಂತಾರಲ್ಲ, ನಾನು ಇಲ್ಲಿ ಬಂದಿದ್ದೆ ಆಲ್ರೆಡಿ, ಏನೋ ನಡೆದಿತ್ತಲ್ಲ ಮತ್ತೆ ಆಗ್ತಾ ಇದೆ, ಆಲ್ಮೋಸ್ಟ್ ಆಲ್ ಇದು ಪುನರ್ಜನ್ಮ ಸರ್ ಇದು. ಇಟ್ ಇಸ್ ದಿ DNA ಮೆಮೊರಿ. ಎಸ್ ಸರ್. ಆ DNA ಮೆಮೊರಿನ ಉಳ್ಕೊಂಡು ಬಂದಿದೆ. ಅದಕ್ಕೆ ಹಾಗಾಗಿ ಪೂರ್ವಜರು ಈಗ ರಾಜನ ಮಗನೇ ಎದಕ್ಕೆ ಆಗಬೇಕು, ಎದಕ್ಕೆ ಬೇರೆ ರಾಜ ಆಗಬಾರ್ದು, ದತ್ತುಪುತ್ರನ ಯಾಕೆ ಆ ರೀತಿ ನೋಡಿದರು, ಕಾರಣ ಇದೆ ಸರ್. DNA ಚೇಂಜ್ ಆಗುತ್ತೆ ಸರ್. DNA ಡಿಫರ್ ಆತಂದ್ರೆ ದತ್ತುಪುತ್ರ ಯಾವಾಗ ಬರ್ತಾರಂತಂದ್ರೆ ಯಾವಾಗ ಯಾರೂ ನೋಡ್ಕೊಳಕ್ಕಿಲ್ಲೋ ಅನಿವಾರ್ಯ ಸ್ಥಿತಿ ಒಳಗೆ ಮಾತ್ರ ದತ್ತುಪುತ್ರ ತಗೋ. ಲಾಸ್ಟ್ ಆಪ್ಷನ್. ಹಾಂ, ಈಗ ಮೈಸೂರು ಒಡೆಯರವ್ರದ್ದು ದತ್ತುಪುತ್ರ ಬಂದ್ರೆ ಅದು ಲಾಸ್ಟ್ ಆಪ್ಷನ್ ಸರ್. ಅದ್ರ ಹಿಂದೆ ಬಿಲ್ಪತ್ರ. ಹಾಂ, ಬಿಲ್ಪತ್ರೆ ಸರ್. ಇದು ಬಿಲ್ಪತ್ರೆ ಮರ. ಹಾಂ ಸರ್. ಶಿವನ್ ಟೆಂಪಲ್ ನಿಲ್ಲಿರಬೇಕು. ಎಸ್ ಸರ್. ಇದು ಮೆಡಿಸಿನಲ್. ಎಸ್ ಸರ್, ಫುಲ್ ಮೆಡಿಸಿನಲ್ ಸರ್. ಓಕೆ. ನೋಡಿ, ಬಿಲ್ವಪತ್ರೆ ಕಾಯಿ ಇದು. ಈ ಬಿಲ್ವಪತ್ರೆ ಕಾಯಿ ತುಂಬಾ ಔಷಧೀಯ ಗುಣಗಳುಳ್ಳಂತಹ ಕಾಯಿ. ಇದು ಬಹಳನೇ ಇದು ಆಯುರ್ವೇದದ ಅಂಶಗಳಲ್ಲಿ ಬಳಸ್ತಾರೆ ಇದು.
ಆಯುರ್ವೇದದಲ್ಲಿ ಇದು ಒಂದು ಅಗ್ರಸ್ಥಾನ ಸರ್. ಇದು ಆಗಲಿ ಬೇವ್ ಆಗಿರಲಿ ಬಹಳ ದೊಡ್ಡ ಸ್ಥಾನ ಇದೆ ಸರ್. ಆಮೇಲೆ KLE ಸಂಸ್ಥೆ ಪ್ರಾರಂಭ ಆಗಿದ್ದ ಜಾಗ ಇದು. ಯಾವ ಜಾಗ? ಇದೇ ಜಾಗ, ಇದೇ ದೇವಸ್ಥಾನ, ಇದೇ ಕೋಟೆ. ತೋರಿಸ ಕುರುಗಳ KLE ಸಂಸ್ಥೆ ಶ್ರೀ ಕಾಡಸಿದ್ದೇಶ್ವರ ಹೈಸ್ಕೂಲು. ನಮ್ದೇನು ಕಲ್ತಿದ್ದೇವಲ್ಲ ಆ ಶಾಲೆ 1933-35 ಸ್ಟಾರ್ಟ್ ಆಗಿದ್ದಿಲ್ಲ. ಇಲ್ಲಿ ಬೇಡ ಬನ್ನಿ ಸರ್. KLE ಎಸ್ ಸರ್, ಎಸ್ ಸರ್. ಸಂಸ್ಥೆ. ವಿದ್ಯಾರ್ಥಿಗಳು ಆ ಸಪ್ತ ಋಷಿಗಳು ಇದ್ದಿದ್ದು ಇಲ್ಲೇ ಜಾಗ ಸರ್. ಇದೆ ಬೋರ್ಡ್ ಸರ್ ಅವಾಗಿಂದ. ಹಿಂಗೆಲ್ಲ ಅಲ್ಲೇ ಇಲ್ಲೆಲ್ಲ ಕಡೆ ಬೋರ್ಡ್ಗಳಿದ್ವು, ಇಲ್ಲೆಲ್ಲ ಕ್ಲಾಸ್ಗಳು ನಡೀತಾ ಇದ್ದವು. 1935ದಲ್ಲಿ KLE ಸಂಸ್ಥೆ ಇಲ್ಲೇನು ಶಾಲೆ ಪ್ರಾರಂಭ ಮಾಡಿದ್ರಲ್ಲ, ಫಸ್ಟ್ ಇಲ್ಲಿ ನಡೀತಾ ಇತ್ತು. 90 ವರ್ಷದ ಹಿಂದೆ ಹಾಂ, KLE ಸಂಸ್ಥೆ ಮೊಟ್ಟ ಮೊದಲ ಹೆಜ್ಜೆ ಇದು. ಇಲ್ಲೇ ವಿದ್ಯಾರ್ಥಿಗಳು ಪಾಠಗಳನ್ನು ಕಲಿತಾ ಇದ್ರು. ಆ ನಂತರ 1951ದಲ್ಲಿ ಕೆಳಗಡೆ ಜಾಗ ಕೊಟ್ಟು ಅಲ್ಲಿ ಅವ್ರದ್ದು ಕಟ್ಟಡ ಶುರು ಮಾಡಿದ್ರು. ಅಲ್ಲಿ ಈ ಕೆಳಗಡೆ ಇದೆ, ಈ ಕೋಟೆ ಪಕ್ಕದಲ್ಲೇ ಇದೆ. ಈ ಕೋಟೆ ಮೇಲೆ ಹೋದ್ರೆ ಅಲ್ಲಿ ಕೆಳಗಡೆ ಕಾಣಿಸುತ್ತೆ ನಿಮಗೆ. ಈ KLE ಸಂಸ್ಥೆ ಸಂಸ್ಥೆ ಎಲ್ಲ ದೊಡ್ಡ ಸಂಸ್ಥೆ ಆಗ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಆಗಿದ್ದ ಜಾಗ ಇದು. ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಪೂರ್ವಿಕರೆಲ್ಲ ಈಗ ಇನ್ನು ಬಂದು ನಮ್ಮ ಅಪ್ಪರೂ, ನಮ್ಮ ಗಂಗಪ್ಪ ರೀ ನಮ್ಮಪ್ಪ, ಅವರೂ ಕಲ್ತಿದ್ದು SK ರೀ. ನಾವು ಕಲ್ತಿರೋದು SK ಹೈಸ್ಕೂಲ್, ಶ್ರೀ ಕಾಡಸಿದ್ದೇಶ್ವರ ಹೈಸ್ಕೂಲ್. ಈ ದೇವಸ್ಥಾನದ ಹೆಸರು ಲಿಂಗರಾಜ ದೇಸಾಯಿ ಅವರು ಜಗಾನ. ಅದು ಎಲ್ಲ ಸುತ್ತಮುತ್ತಲು ಅವರೇ ಕೊಟ್ಟಿರೋದು. ದೇವರ ಹೆಸರಲ್ಲಿ ಇಟ್ಟಿದ್ದಾರೆ. ಬೆಳಗಾವಿದಾಗ ಲಿಂಗರಾಜ್ ಕಾಲೇಜ್ ಅಂತ ಇದೆ, ನಾನು ಅಲ್ಲೇ ಕಲ್ತಿದ್ದೇನೆ. ಅದು ಅವ್ರದೇ ಜಾಗ, ಅವ್ರು ಕೊಟ್ಟೆ. ಅವ್ರ ನೆನಪಿಗೋಸ್ಕರ ಲಿಂಗರಾಜ್ ಕಾಲೇಜ್ ಅಂತ ಇಟ್ಟಿದ್ದಾರೆ ಅಲ್ಲೇ. ಅಂದರೆ ಈ ಭಾಗಕ್ಕೆ ಶಿಕ್ಷಣದಲ್ಲಿ ನೆನೆಸ್ಲೇಬೇಕಾದ ವ್ಯಕ್ತಿತ್ವ ನಮ್ಮ ಸಿರ್ಸಂಗಿ ಲಿಂಗರಾಜರು. ಅವ್ರು ಅದೇ ರೀ ಸರ್, ಅವ್ರ ಕೊಡುಗೆ ಭಾಳ ದೊಡ್ಡದಿದೆ ಸರ್. ಶಿಕ್ಷಣ ಎಲ್ಲದಕ್ಕೂ ಮೂಲ ಅನ್ನೋದು ಅವ್ರಿಗೆ ಆವಾಗಲೇ ಗೊತ್ತಿತ್ತು. ಈಗೆಲ್ಲ ಬೋರ್ಡ್ ಇಲ್ಲೊಂದು, ಎಲ್ಲ ಕಾರ್ನರ್ ಒಂದೊಂದಿತ್ತು. ಎಲ್ಲ ಕ್ಲಾಸ್ ರೂಮ್ಸ್, ದಟ್ ಟು ನ್ಯಾಚುರಲ್ ಕ್ಲಾಸ್ ವಿತ್ ವೆಂಟಿಲೇಷನ್. ಇದೆಲ್ಲ ಕ್ಲಾಸ್ ಮಾಡಿತಾ ಇದ್ರು ವಿತ್ ಶಿವ ಬಿಸೈಡ್. ಹಾಂ, ಹೀಸ್ ಗ್ರೇಸ್. ಮತ್ತು ನೀವು ಅದು ದೇವಸ್ಥಾನ ಟೆಂಪಲ್ ಕನ್ಸ್ಟ್ರಕ್ಷನ್ ನೋಡ್ಬೋದು ಸರ್. ಇಲ್ಲಿ ಮೇಲ್ಗಡೆ ಹತ್ತಿದ್ರೆ ನಿಮ್ಗೆಲ್ಲ ನಮ್ಮ ಸಂಸ್ಥೆಗಳು ಎಲ್ಲ ಕಾಣಿಸ್ತಾವೆ. ಇದೆಲ್ಲ ಕನ್ಸ್ಟ್ರಕ್ಷನ್ ನೋಡ್ರಿ ಸರ್, ಎಷ್ಟು ನೀಟ್ ಇನ್ ಬಿಲ್ಡ್ ಇದೆ ಸರ್. ಇದರದ್ದು ಫ್ಲೆಕ್ಸಿಬಿಲಿಟಿ ನೋಡಿದರೆ ಅಲ್ಲಿ ಏನು ಬಾವಿ ನೋಡಿದ್ವಲ್ಲ ಸರ್, ಆ ಥರ ಕಾಣಿಸ್ತು. ಕರೆಕ್ಟ್, ಬಾವಿಗೆ ರಚನೆ ಸ್ವಲ್ಪ ಟೈಟು ಮತ್ತು ಇನ್ನು ಸ್ವಲ್ಪ ನೀಟು. ಎಸ್ ಸರ್, ಎಸ್. ಮತ್ತು ಇದು ನಂದಿಕೇಶ್ವರ, ಅಲ್ಲಿಂದ ಇದರಿಂದ ಅಭಿಷೇಕದ ನೀರು ಬರುತ್ತೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವ ಥರ ನೀಟಾಗಿ ಬಿಲ್ಡ್ ಇದೆ ಸರ್. ನಮ್ಮ ಮಧುರೈ ಮೀನಾಕ್ಷಿ ಟೆಂಪಲ್ ಎಲ್ಲ ಕಾಣಿಸುತ್ತಲ್ಲ, ಆ ಥರ ಸ್ಟ್ರಕ್ಚರ್. ಮೀನಾಕ್ಷಿ, ಬೃಹದೇಶ್ವರ, ತಂಜಾವೂರು ಟೆಂಪಲ್ ನೀಟಾಗಿ ಹೋದರೆ ಸರ್ ಎಷ್ಟು ನೀಟಾಗಿ ನಮ್ಮ ಪೂರ್ತಿ ಊರೆಲ್ಲ ಕಾಣಿಸ್ತು ಸರ್. ಅದೆಲ್ಲ ಮೈನಿಂಗ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಮೈನಿಂಗ್ ಕೊಟ್ಟಿದ್ದಾರೆ, ಮೈನಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಎಲ್ಲ ಏನು ಮೈನ್ ಸಿಗುತ್ತೆ ಇಲ್ಲಿ? ಮೈನ್ ಅಂದರೆ ಮಣ್ಣು ಹಾಡ್ತಾರೆ. ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಇರುತ್ತೆ, ಯಾವ್ದಾರ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ ಸರ್ ಗುಡ್ಡ, ಅಲ್ಲಿ ಮಣ್ಣೆಲ್ಲ ಹೋಯ್ತಾರೆ. ಈಗ ಕೆಲವೊಂದು ಕಡೆ ರೋಡ್ ಕನ್ಸ್ಟ್ರಕ್ಷನ್ಸ್ ಆಯ್ತು, ಮನೆ ಕನ್ಸ್ಟ್ರಕ್ಷನ್ಗೆ ಹುಗ್ತಿ ಹಾಕ್ಬೇಕಾಗಿರುತ್ತೆ, ಅದನ್ನೆಲ್ಲ ಹಾಡ್ಕೊಂಡು ಹೋಗ್ತಾರೆ. ಕೆನಾಲ್ ತೆಗಿಯಲಿಕ್ಕೆ ಕೆನಾಲ್ಗೆ ಎಲ್ಲ ಅಂದರೆ ಮಣ್ಣು ಗಟ್ಟಿರುತ್ತಲ್ಲ, ಸೊ ಆ ದೃಷ್ಟಿಯಿಂದ ಈ ಮಣ್ಣು ಹೋಯ್ತಾರೆ. ಬಟ್ ಹಂಗೆ ಒಯ್ದು ಗುಡ್ಡ ಖಾಲಿ ಆಗ್ಬಿಟ್ರೆ, ಗುಡ್ಡ ಖಾಲಿ ಮಳೆ ಬೆಳೆ ಎಲ್ಲ ಖಾಲಿ ಆದಂಗೆ, ಮಳೆನೇ ಬರಲ್ಲ. ಗುಡ್ಡಗಳು ಇರೋದನ್ನೇ ಮಳೆ ಆಕರ್ಷಣೆ ಮಾಡಲಿಕ್ಕೆ ಉಳಿಸ್ಕೊಳ್ಬೇಕು ನಾವು. ಈಗ ಆ ಗುಡ್ಡದಲ್ಲೇ ಹಳ್ಳ ಕೊಳ್ಳಗಳು ಪ್ರಾರಂಭ ಅಲ್ಲಿಂದ ಶುರು ಆಗ್ತವೆ, ಈಗ ಅಲ್ಲೇ ಹುಡ್ತವೆ. ಈಗ ಆ ಗುಡ್ಡಗಳನ್ನು ಮಾಯ ಆದರೆ ನಾಳೆ ನಮ್ಮ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಅದು ಇಲ್ಲಿನ ಆಡಳಿತಗಾರ ಗೊತ್ತಾಗ್ತಿಲ್ವ ಅದು ಅಷ್ಟು ಬೇಸಿಕ್? ಈಗ ರೀಸೆಂಟ್ ಈಗ ಒಂದು 15 ದಿವಸದಿಂದ ಅಲ್ಲಿ ಮೈನಿಂಗ್ ಆಗಬೇಕಾದ್ರೆ ಒಬ್ರು ಸತ್ತೋದ್ರು. ಒಬ್ಬರು ಪಾಪ ಡ್ರೈವರು, ಟ್ರ್ಯಾಕ್ಟರ್ ಡ್ರೈವರು. ಆಮೇಲೆ ಅಲ್ಲೊಂದು ಕಲ್ಲು ಕಾಣಿಸೋದಲ್ಲ, ಆ ಥರ ಎತ್ತರದ ಒಂದು ಕಲ್ಲು ಉರುಳಿ ಬಿಡ್ತದ. ಅಯ್ಯೋ, ಉರುಳಿ ಕ್ಯಾಸು ಅವರಲ್ಲೇ ಜಖಮ್ ಆಗ್ಬಿಟ್ರು. ಅಲ್ಲಿ ಟ್ರ್ಯಾಕ್ಟರ್ ಡ್ರೈವರು, JCB, ಹಿಟಾಚು ಎಲ್ಲ ಜಖಮ್ ಅದು. ಅಲ್ಲೇ ಅಪ್ಪಚ್ಚಿ ಆಗ್ಬಿಟ್ರಿ ಸರ್. ಅಲ್ಲಿ ಪಕ್ಕದಲ್ಲಿ ಒಂದು ಎಡ್ರಾವಿ ಬೆಡ್ಸೂರು ಒಂದು ಗ್ರಾಮ ಇದೆ. ಈ ಸೈಡ್ ಹೆಂಗೆ ಮೈನಿಂಗ್ ಮಾಡ್ತಾರೆ, ಆ ಸೈಡ್ ಅಲ್ಲಿ ಮೈನಿಂಗ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಯ್ತದ, ಊರ್ಗಳು ಬಿತ್ತದ, ಆ ಊರು ಉಳ್ಕೊಂಡು ಬಂದುಬಿಟ್ಟದ. ಅವ್ರೇನು ಮೈನಿಂಗ್ ಮಾಡ್ತಾ ಇದ್ದಾರೆ ಕೆಳಗಡೆ, ಮೇಲಿಂದ ಕೆಳಗಿಂದೆಲ್ಲ ಮೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಲಿಂದೆಲ್ಲ ಪಳ್ಳಾಗಿದೆ, ಏನೋ ಆಗಿದೆ. ಆ ಸಂದರ್ಭದಲ್ಲಿ ಉಳ್ಕೊಂಡು ಬಂದು ಅವ್ರೇನು ಮೈನಿಂಗ್ ಮಾಡ್ತಿದ್ರೆ ಅಲ್ಲೇ ಅಪ್ಪಚ್ಚಿ ಆಗ್ಬಿಟ್ರೆ ಒಳಗೆ ಸಿಕ್ಕೊಂಡ್ಬಿಟ್ರು. ಈ ರೀಸೆಂಟಾಗಿ 15 ದಿವಸ ಆಯ್ತು. ಇವಾಗ ಅಂದರೆ ಪ್ರಕೃತಿನ ಬಿಡೋದಿಲ್ಲ ಸರ್, ಪ್ರಕೃತಿನ ಹೇಳ್ತೇವೆ ಸರ್, ಸೂಚನೆ ಕೊಡ್ತೈತೆ, ನನ್ನ ಪಾಡಿಗೆ ಬಿಟ್ಬಿಡ್ರಿ ಅಂತ. ನಾನೇನು ಹೇಳಿದೆ ಅಲ್ಲ ಸರ್, ಹಾಂ, ಹುಲಿ. ಆಮೇಲೆ 7 ದೇವಸ್ಥಾನಗಳೇನು ಹೇಳಿದೆ ಅಲ್ಲ ಸರ್, ಅದು ಒಂದು ದೇವಸ್ಥಾನ ಅಲ್ಲಿ ಬರುತ್ತೆ ಸರ್. ಇಲ್ಲಿಂದ ನೀವು ನೀಟಾಗಿ ಏನು ಟವರ್ ಇದೆಯಲ್ಲ ಸರ್, ಆ ಟವರ್ ಹತ್ರ ವೈಟಾಗಿ ಕಾಣಿಸ್ತದೆ ಅಲ್ಲಿ, ಅದೊಂದು ದೇವಸ್ಥಾನ. ಅದ್ರ ಮಧ್ಯೆ ಮತ್ತೆ ಆ ಕಡೆ ಹೋಗ್ಬೇಕು ಸರ್, ಅದು ಕಲ್ಲಲ್ಲೇ ಇನ್ ಬಿಲ್ಡ್ ಇದೆ ಸರ್, ಕಲ್ಲೊಳಗಡೆ. ಇದೆಲ್ಲ ಸಿದ್ಧರಿದ್ದ ಜಾಗ ಸರ್. ಇಲ್ಲಿ ಇದೆ ಸರ್, ಇಲ್ಲೊಂದಿದೆ ಸರ್. ನೆಕ್ಸ್ಟ್ ಅಲ್ಲಿ ಅದು ಹೂಲಿದು ಕನ್ಸಿಡರ್ ಆಗುತ್ತೆ ಸರ್. ಆನಂತರ ಇಲ್ಲಿ ಬಿಳಿಯೋದು ಕಾಣುತ್ತೆ ಸರ್. ಇಲ್ಲಿ ಪ್ರತಿಯೊಂದು ಗುಡ್ಡನೂ ಬಿಟ್ಟಿಲ್ಲ ಸರ್, ಅದು ಪ್ರತಿಯೊಂದು ಗುಡ್ಡದ ಮೇಲೂ ಸಿದ್ಧರಿರೋ ಕುರುಹುಗಳನ್ನು ನಾವು ನೋಡ್ಬೋದು.
ಇದೇನು ಗುಡ್ಡ ಇದೆಯಲ್ಲ ಸರ್, ಅಲ್ಲಿ ವೈಟ್ ಕಾಣ್ತಾ ಇದೆ ನೋಡಿ, ಆ ಟವರ್ ಹಿಂದ್ಗಡೆ ಅದು ದೊಡ್ಡದಿದೆ ಸರ್ ದೇವಸ್ಥಾನ, ನೋಡ್ಲಿಕ್ಕೆ ಚಿಕ್ಕದು ಕಾಣ್ತಾ ಇದೆ. ಅಲ್ಲಿ ನಿಂತ್ರೆ ಇದೇ ಥರ ದೇವಸ್ಥಾನ ಇದೆ ಸರ್. ಅಲ್ಲಿದೆ. ಇವೆಲ್ಲ ಸಿದ್ಧರ ನಾಡು. ಅಲ್ಲಿ ಶಿವ ಮತ್ತು ಪಾರ್ವತಿ ಲಿಂಗ ರೂಪದೊಳಗಿದ್ದಾರೆ ಸರ್. ಇಬ್ಬರು ಲಿಂಗ ರೂಪದೊಳಗಿದ್ದಾರೆ. ಪಾರ್ವತಿನೂ ಲಿಂಗ ರೂಪದೊಳಗಿದೆ. ಅದೇ ವಿಶೇಷ ಸರ್. ಆಮೇಲೆ ಇಬ್ಬರಿಗೂ ವಾಹನ ನಂದಿನೇ ಇರೋದು ಸರ್. ಅದು ವಾರಿ ಚಾಮುಂಡಿ. ಹಾಂ, ಅದರಲ್ಲಿ ಸೌಮ್ಯ ರೂಪದಲ್ಲಿ ಶಿವನ ಜೊತೆಗೆ ಶಿವ ಆಗಿದ್ದಾಳೆ ಸರ್. ಬಹಳ ಶಾಂತಿ ಇದೆ ಸರ್. ಗುಹಾಲಯ ದೇವಸ್ಥಾನ ಸರ್ ಅದು. ಗುಹೆ ಇದೆ ಸರ್ ಅದು ಒಳಗೆ. ಆ ಸೈಡ್ ಚೆನ್ನಾಗಿ ಕಾಣ್ತದೆ, ಹೊಳಿ ಆ ಸೈಡ್ ಇದೆ. ಓಕೆ. ಅಂದರೆ ಹೊಳ್ಳಿ ಅಂತಂದರೆ ಅದೇ ಊರು ಸರ್ ಆ್ಯಕ್ಚುಲಿ. ಯಾವ ಊರು? ಇದು ಹಡ್ಲಿಗೆ ಬರುತ್ತೆ ಸರ್. ಹಡ್ಲಿಗೆ ಆಮೇಲೆ ಇದನ್ನು ಸರ್ ಏನು ವಟ್ನಾಳ ಬರುತ್ತೆ ಸರ್. ಆಮೇಲೆ ಗುರ್ಲೋ ಸರ್ ಅಂತ ಬರುತ್ತೆ ಸರ್. ಅವೆಲ್ಲ ಇವಾಗೆಲ್ಲ ಆ ಕಡೆ ಕೊಟ್ಟಿದ್ದಾರೆ ಸರ್. ಅವೆಲ್ಲ ಬಿಫೋರ್ ಊರಿದ್ದು ಸರ್. ಓಕೆ. ಆ ಊರಿನ ಅಧಿದೇವರು ಸರ್ ಅವರು. ಅಂದರೆ ಆ ಬ್ಯಾಕ್ ವಾಟರ್ಲಿಗೆ ಮುಳುಗೋಗಿದ್ದಾವೆ. ಹಾಂ, ಆ ಊರಿನ ದೇವರು. ವಾರಿ ಅಂದರೆ ಬೆಟ್ಟ, ಬೆಟ್ಟದಲ್ಲಿ ವಾಸಿಸುವ ದೇವರು. ಅದೇ ಈಗ ಹೇಳ್ತೇವಲ್ಲ ತಿರುಪತಿ ಶ್ರೀವಾರಿ ಅಂತಾರೆ ತಿಮ್ಮಪ್ಪನಿಗೆ. ವಾರಿ ಅಂದರೆ ಬೆಟ್ಟ. ಮತ್ತು ವಾರಿ ಸಿದ್ದೇಶ್ವರ, ಬೆಟ್ಟದ ಸಿದ್ದಪ್ಪ. ಇದು ಕಾಡ ಸಿದ್ದೇಶ್ವರ. ಎಲ್ಲಿದೆ ಸಿದ್ದಪ್ಪ ಪ್ರದೇಶ ಸೇರಿಸಿ ಹೇಳ್ಬಿಡೋದು. ಸಿಂಪಲ್ ಲಾಜಿಕ್. ಅದು ಮೇಲು ಪರ್ವತೇಶ್ವರ ಅಲ್ಲಿ ಇರೋದು ಸರ್ ದೇವಸ್ಥಾನ. ಈಶ್ವರ ಅಂದ್ರೂ ಕಾಡನೆ, ಇದು ಬೆಟ್ಟನೆ ನೋಡಿ. ಇದಿಷ್ಟು ಸುತ್ತ 360 ಡಿಗ್ರಿ ಗುಡ್ಡಗಳೇ. ಮಧ್ಯದಲ್ಲಿದೆ ಮಲಪ್ರಭೆ, ಅದರ ದಡದಲ್ಲಿದೆ ಸವದತ್ತಿ. ಎಸ್. ಆಮೇಲೆ ಅಲ್ಲಿ ಇರ್ತಕ್ಕಂಥ ಕುರುಹುಗಳನ್ನು ಕಾಣಬಹುದು ಸರ್. ದೇವಸ್ಥಾನಗಳೆಲ್ಲ ಮೊನ್ನೆ ನೀರು ಹೋದಾಗ ಎಲ್ಲ ದೇವಸ್ಥಾನಗಳೆಲ್ಲ ಕಂಡು ಅದ್ರೊಳಗಡೆ ಇರೋ ಊರಿನ ಕುರುಹುಗಳೆಲ್ಲ ಎಲ್ಲ ಇದಾವೆ ಸರ್. ಇವೆಲ್ಲ ಈ ಥರ ಏನು ಕಲ್ಲುಗಳೆಲ್ಲ ಇದಾವೆ ಅವೆಲ್ಲ ಕಾಣಿಸ್ತಾವೆ ಸರ್. ಒಂದಿನ ಆ್ಯಕ್ಚುಲಿ ಹೋಗ್ಬೇಕು, ಮಲಪ್ರಭೆ ನೀರು ಕಮ್ಮಿ ಆದಾಗ ಹಳೆ ಊರೊಳಗಡೆ ಹೋಗ್ಬೇಕು. ಅಲ್ಲಿ ಮತ್ತೆ ಸಮಾಧಿ ಇದೆ ಸರ್, ಜೀವನ್ ಸಮಾಧಿ. ಯಾರ್ದು? ಅವರು ಸಿದ್ದೇಶ್ವರನ ಆರಾಧನೆ ಮಾಡ್ಯಾವಂಥವ್ರ ಗುರುಗಳದ್ದು ಎದುರುಗಡೆನೆ ಅಲ್ಲೇ ಡೌನಲ್ಲಿ ಸಮಾಧಿ ಇದೆ ಸರ್. ಅದು ಸ್ವಲ್ಪ ನೀರು ಹೋದರೆ ಸಮಾಧಿ ಕಾಣಿಸ್ತದೆ. ಆ ಸಮಾಧಿ ನೀವು ನೋಡಿದಾಗ ಗಚ್ ಹೆಂಗೆ ಯೂಸ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸ್ತದೆ ಕನ್ಸ್ಟ್ರಕ್ಷನ್ ಅಂತ. ಇದು ಮೇಲೂ ಕೂಡ ಹಿಂಗೆ ಓಡಕ್ಕೆ ಅವಕಾಶ. ಎಸ್ ಸರ್. ಇದನ್ನು ನಾನು ಹೇಳಿದಲ್ಲ ಸರ್, ಇದು ಮೇಲೆ ಮತ್ತು ಮಣ್ಣು ಹಾಕಿರೋ ಸರ್ ಇದು. ಬಟ್ ಇದ್ರೊಳಗೆ ಇರೋ ಮಣ್ಣೆ ಅದು ಇಲ್ಲೇ ಅಣ್ಣ ಮೇಲಿನ ವ್ಯೂನ್ಯಾಗ ಇದಕ್ಕೆ ಒಂದು ಕಾಣಿಸ್ ಕೇಳಿ ಹಾಂ, ತೆಳಗೆ ಹೋಗು. ಇದೆಲ್ಲ ಊರಿನ ಆಚೆ ಸರ್. ಇದೆಲ್ಲ ಇವಾಗ ಊರಾಗ್ತಾ ಇದೆ. ಹಾಂ ಸರ್. ಹಳೆ ಊರು ಇಷ್ಟೇ, ಕೋಟೆ ಮತ್ತು ಸುತ್ತ ಇರೋದು ಹೊಸ ಸವದತ್ತಿ. ಅದು ಇಂಡಸ್ಟ್ರಿ ಸರ್. ಅದು ರೇಣುಕಾ ಶುಗರ್ ಸರ್. ನೋಡಿ ಸರ್, ಸುತ್ತಮುತ್ತ ಎಲ್ಲೂ ಗುಡ್ಡ ಇಲ್ಲ. ಯಾವ ಥರ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್ ಈ ಗುಡ್ಡನ. ಇದೆಲ್ಲ ಸೆಂಟರ್ ಆಫ್ ವ್ಯೂ ಐತೆ ಸರ್. ಈಗ ಪ್ರತಿಯೊಂದು ಗುಡ್ಡಕ್ಕೂ ಸೆಂಟರ್ ಇದು. ಅದೇ ಈಗ ನಾವು ನಿಂತಿರೋ ಜಾಗ ಇಡೀ ಸವದತ್ತಿಯ ಕೇಂದ್ರ ಇದು, ಸೆಂಟ್ರಲ್ ಪಾಯಿಂಟ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.